ಯೇಸುವೆ ತೀರಿಸು ನಿನ್ನ ಸಾನ್ನಿಧ್ಯಕ್ಕೆ ನನ್ನನ್ನು ಸೇರಿಸು ನನ್ನ ಬಯಕೆಯ. ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮಗೆಲ್ಲರಿಗೂ ಕೂಡ ವಂದನೆಗಳು. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 10ನೆಯ ವಾಕ್ಯ. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಪ್ರಿಯರೇ, ಈ ವಾಕ್ಯವನ್ನು ಆಧಾರ ಮಾಡಿಕೊಂಡು ನಾವು ಧ್ಯಾನಿಸುವಾಗ, ಮೊದಲನೇದಾಗಿ ಮನುಷ್ಯನು ಅನೀತಿಯಿಂದ ತುಂಬಿಕೊಂಡವನಾಗಿದ್ದಾನೆ. ಮನುಷ್ಯನು ಪಾಪದಿಂದಲೂ ಸೋಲಿನಿಂದಲೂ ಅನೇಕ ವಿಧವಾದಂಥ ಕೆಟ್ಟತನದಿಂದಲೂ ತುಂಬಿಕೊಂಡವನಾಗಿದ್ದಾನೆ. ಅವನಿಗೆ ಶರೀರದಲ್ಲಿ ಏನೇನೋ ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು ಎಂಬುದಾಗಿ ಅವನಿಗೆ ಬಯಕೆ ಇದೆ, ಆದರೆ ಅನೇಕ ಬಾರಿ ಅವನು ಸೋತು ಹೋಗ್ತಾ ಇದ್ದಾನೆ. ಹೀಗೆ ಅವನು ಒಂದು ಪಾಪದ ದಾಸತ್ವದಲ್ಲಿ ಕಟ್ಟಲ್ಪಟ್ಟಂಥ ಒಂದು ಸ್ಥಿತಿಯಲ್ಲಿದ್ದಾನೆ. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮೆಲ್ಲರ ಪಾಪಗಳನ್ನು ಪರಿಹರಿಸುವುದಕ್ಕಾಗಿ ಆತನು ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟು ಸಮಾಧಿ ಮಾಡಲ್ಪಟ್ಟು 3ನೇ ದಿನ ಜೀವಂತನಾಗಿ ಎದ್ದು ಬಂದನು. ಆತನಲ್ಲಿ ನಂಬಿಕೆ ಇಡುವಾಗ ನಮ್ಮ ಪಾಪಗಳಿಂದ ನಮಗೆ ಪರಿಹಾರ ಉಂಟಾಗುತ್ತದೆ. ಹೀಗೆ ನಾವು ಪಾಪದ ದಾಸತ್ವದಿಂದ ಬಿಡುಗಡೆ ಹೊಂದುತ್ತೇವೆ, ನಾವು ದೇವರ ಮಕ್ಕಳಾಗುತ್ತೇವೆ ಮತ್ತು ನಾವು ನೀತಿಗೆ ದಾಸರಾಗುತ್ತೇವೆ. ನಾವು ಒಳ್ಳೆಯದನ್ನು ಮಾಡುವಂತೆ ಪವಿತ್ರಾತ್ಮನು ನಮಗೆ ಬಲವನ್ನು ಕೊಡುವವನಾಗಿದ್ದಾನೆ. ಹೀಗೆ ನಾವು ನೀತಿಯನ್ನು ಅನುಸರಿಸುವುದಕ್ಕಾಗಿ ಹೋಗುವಾಗ, ಇನ್ನು ರಕ್ಷಣೆ ಹೊಂದದೇ ಇರುವವರು, ದೇವರನ್ನು ಅರಿಯದೇ ಇರುವವರು ಆ ನೀತಿಯನ್ನು ಅನುಸರಿಸುವವರನ್ನು ಹಿಂಸೆ ಪಡಿಸುವವರಾಗಿದ್ದಾರೆ. ಆದರೆ ಆ ಹಿಂಸೆಗೆ ಒಳಗಾದರೂ ಕೂಡ ದೇವರು ನಮಗೆ ಪ್ರತಿಫಲವನ್ನು ಕೊಡುವವನಾಗಿದ್ದಾನೆ ಮತ್ತು ನಾವು ದೇವರ ರಾಜ್ಯದ ಒಂದು ಪ್ರಜೆಗಳಾಗುತ್ತೇವೆ ಮತ್ತು ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗುತ್ತೇವೆ. ಪ್ರಿಯ ಸಹೋದರ ಸಹೋದರಿ, ಇಲ್ಲಿ ನಾವು ವಾಕ್ಯದಲ್ಲಿ ಓದಿದಂತೆ ಸಮಾಧಾನ ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು ಎಂಬುದಾಗಿ ಬರೆಯಲ್ಪಟ್ಟಿದೆ. ನೀವು ಕೂಡ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಪಾಪ ಪರಿಹಾರವನ್ನು ಹೊಂದಿಕೊಂಡು ದೇವರ ಮಕ್ಕಳಾಗಬೇಕು ಮತ್ತು ಆ ನೀತಿಯ ನಿಮಿತ್ತ ಹಿಂಸೆಯನ್ನು ತಾಳಿಕೊಳ್ಳುವಂಥ ಒಂದು ಕೃಪೆಗೆ ಪಾತ್ರರಾಗಿ ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗಬೇಕೆಂಬುದೇ ನಮ್ಮ ಒಂದು ಪ್ರಾರ್ಥನೆಯಾಗಿದೆ.